ಪಂಜರದಲ್ಲಿ ಸಾಕಲ್ಪಟ್ಟ ಗಿಣಿಯೂ ಸಹ ಪ್ರತಿನಿತ್ಯವೂ ವೇದ ಮಂತ್ರವನ್ನು ಉಚ್ಚರಿಸಲ್ಪಡಬೇಕು ಎಂಬ ಕಟ್ಟುಪಾಡಲೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಂತ ಸುಸಂಸ್ಕೃತಬದ್ಧವಾದ ಕುಟುಂಬ ವರ್ಗದಿಂದ ಕುಬೇರನಿಗಾದರೂ ಸಾಲ ಕೊಡಬಹುದು ಎಂಬ ಹೆಗ್ಗಳಿಕೆ ಉಳ್ಳ ಶ್ರೀಮಂತ ವರ್ಗದಿಂದ ಕೇಸರಿಯನ್ನ ಕೆಣಕಿ ಜಯಿಸಬಲ್ಲ ವೀರ ಪರಂಪರೆಯ ಹಿನ್ನೆಲೆ ಉಳ್ಳ ಶ್ರೀರಾಮನ ಆಡಳಿತದ ವೈಖರಿಗೆ ಹೋಲಿಸಬಹುದಾದಂತ ಸ್ಪಷ್ಟ ರಾಜಮನೆತನದಿಂದ ವಂಶ ಪಾರಂಪರಿಕವಾಗಿ ಬಂದ ಮನೆತನದಿಂದ ಬಂದಂತ ಈ ಸಿಂಧೂ ದೇಶದ ಸಿಂಹಾಸನವನ್ನ ಏರಲು ಈ ಶಕುಂತನು ಅದೃಷ್ಟವಂತನೇ ಸರಿ. ದೈವ ಬಲವು ಪುರುಷ ಪ್ರಯತ್ನವು ಅದೃಷ್ಟ ಬಲವು ಒಂದೇ ರೇಖೆಯಲ್ಲಿ ಬಂದಾಗ ಮನುಷ್ಯನ ಜೀವನವು ಎಷ್ಟು ಸುಲಲಿತವಾಗಿ ಸಾಗುತ್ತದೆ ಎನ್ನುವುದಕ್ಕೆ ಈ ಶಕುಂತನೇ ಸಾಕ್ಷಿಯಾಗಿದ್ದಾನೆ. ಅಲ್ಲವಾದಲ್ಲಿ ಸಭೆಯನ್ನು ಪ್ರವೇಶಿಸುತ್ತಿದ್ದಂತೆ ಮಂತ್ರಿ ಮಾಂಡಲಿಕರು ಎದ್ದು ಸ್ವಾಗತವನ್ನ ಬಯಸುತ್ತಾ ಇದ್ದಾರೆ. ವಿಪ್ರೋತ್ತಮರ ಮಂತ್ರಘೋಷ ಪ್ರಜೆಗಳ ಜಯಘೋಷದೊಂದಿಗೆ ಸಭೆಯನ್ನ ಸೇರಿದೆ. ಆದರೆ ಕೇಳಿದಂತ ವಿಷಯವಾದರೂ ಏನು? ಉಪವನದಲ್ಲಿ ಕ್ರೂರ ಮೃಗಗಳ ಹಾವಳಿ ಹೆಚ್ಚಾಗಿದಂತೆ ತಡ ಮಾಡುವುದಿಲ್ಲ. ಬೇಟೆಯನ್ನ ಪೂರೈಸಿದಂತಾಯಿತು. ಹೊಳಲಿದ ದೇಹವು ವಿಶ್ರಾಂತಿಯನ್ನು ಬಯಸುತ್ತಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೇವೆ. ಮೃಗ ಬೇಟೆಯಾಡುತ್ತ ಶೋಣೀಂದ್ರ ನಾಮನದಿ ವಿಹರಿಸುತ್ತಿರಲೊಂದು ತಾಣದೊಳು ಕಿಲಕಿಲಾರವದ ಎರಡು ಶಕುಂತ ಪಕ್ಷಿಗಳು ಕುಳ್ಳಿರುತ್ತಿರೇ ಕಾಣುದ ಸಿಂಧು ಭೂವರನಾಗ ಗುರಿಯಿಟ್ಟು ಬಾಣವನ್ನು ಎಸೆಯಲು ಒಂದಗಲ್ಗೆ ತಗಲಂಗೆ ನೋಡುತ್ತಿದ್ದಂತೆ ಶಕುಂತ ಪಕ್ಷಿಗಳೆರಡು ಮಿಲನವನ್ನು ಹೊಂದುತ್ತಿದೆ. ಬಾಣ ಪ್ರಯೋಗಿಸುವ ಮೂಲಕವಾಗಿ ಶಕುಂತ ಪಕ್ಷಿಯನ್ನು ಹೊಡೆದುಳಿಸುತ್ತೇನೆ. ನೋಡೋಣ ಮುಂದೆ. ಹೀಗೆ ಶಕುಂತ ಪಕ್ಷಿಯನ್ನ ಹೊಡೆದೆ. ಒಂದು ಶಕುಂತ ಪಕ್ಷಿಯು ಇಲ್ಲೇ ಬಿದ್ದಿತು. ಇನ್ನೊಂದು ಶಕುಂತ ಪಕ್ಷಿ ಹೋಗಿ ಯಜ್ಞ ಕುಂಡದಲ್ಲಿ ಬತ್ತಂತೆ. ವಿಶ್ವಾಮಿತ್ರರು ನಡೆಸುತ್ತಿರುವ ಯಜ್ಞ ಕುಂಡದಲ್ಲಿ ಹೋಗಿ ಬಿದ್ದಿದೆಯಂತೆ. ಕುಪಿತಗೊಂಡಂತ ವಿಶ್ವಾಮಿತ್ರರು ಶಾಪ ಇಲ್ಲ ಶಪಥ, ಈ ಪಕ್ಷಿಯ ಸಾವಿಗೆ ಕಾರಣದಾರನ್ನ 8 ದಿವಸದ ಒಳಗಾಗಿ ಕೊಂದು ಮುಗಿಸುತ್ತೇನೆ ಎಂದು ಶಪಥವನ್ನ ಗೈದರಂತೆ. ಯಾಕೆ ಹೀಗೆ
ವಿಶ್ವಾಮಿತ್ರರು ನಡೆಸುತ್ತಿರುವ ಯಜ್ಞಕುಂಡವೆಲ್ಲಿ? ನಮ್ಮ ನಾಡಿನ ಕಾಡೆಲ್ಲಿ? ಇಲ್ಲಿ ಹೊಡೆದಂತ ಪಕ್ಷಿಯು ಹೋಗಿ ವಿಶ್ವಾಮಿತ್ರರು ನಡೆಸುತ್ತಿರುವ ಯಜ್ಞದ ಕುಂಡದಲ್ಲಿ ಬಿದ್ದಿತೆಂದರೆ ಇದೆಲ್ಲವೂ ದೈವ ಸಂಕಲ್ಪವೇ ಸರಿ. ಶ್ರೀರಾಮನ ಬಾಣದಿಂದ ನಾನು ಸಾಯಬೇಕೆಂಬುದು ನನ್ನ ಹಣಬರವೂ ಆಗಿತ್ತೋ ಏನು ಜ್ಞಾನರಿಯೇ. ಒಮ್ಮೆ ಹಣೆಯ ಮೇಲೆ ಬರೆದರಾದರೆ ಅದನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಹರಿಣಾಪಿ ಹರೇಣಾಪಿ ಸುರೇರಪಿ ಲಲಾಟ ಲಿಖಿತೆ ಬ್ರಹ್ಮ ಪರಿಮಾರ್ಜನಂನ ಶಕ್ಯತೆ. ಒಮ್ಮೆ ಬರೆದ ಹಣೆಬರವನ್ನು ಮತ್ತು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಂತೆ. ಬದುಕಬೇಕೆನ್ನುವ ಆಸೆ ಹೆಚ್ಚಾಗುತ್ತಾ ಇದೆ. ನನ್ನ ಬದುಕಿಗೊಂದು ದಾರಿ ಸಿಗುತ್ತೇನೋ ಎಂದು ಯೋಚಿಸುತ್ತಾ ಭಾರವಾದ ಮನಸ್ಸಿನಿಂದ ಕಾಡಿನಲ್ಲಿ ಹೋಗುತ್ತಾ ಇರುತ್ತೇನೆ. ನೋಡೋಣ. ಪ್ರಾಣದ ಆಸೆಯನ್ನು ಹೊತ್ತು ಜೀವ ರಕ್ಷಣೆಗಾಗಿ ಕಾಡಿನ ಮಾರ್ಗವಾಗಿ ಬರುತ್ತಾ ಇರುವಾಗ ಮರುಭೂಮಿಯಲ್ಲಿ ನೀರು ಸಿಕ್ಕಿದಷ್ಟು ಸಮಾಧಾನವಾಯಿತು. ನಾರದರ ಮನೆಗಳು ಅಡ್ಡವಾಗಿ ಸಿಲುಕಿದರು. ನಿನ್ನ ಪ್ರಾಣ ರಕ್ಷಣೆ ಆಗಬೇಕಾದರೆ ಅಂಜನಾದ್ರಿಗಾಗಿ ಅಂಜನಾದೇವಿಯನ್ನು ಕಾಣು ಎಂಬ ನುಡಿಗಳನ್ನು ಕೇಳಿದ ಕ್ಷಣ ಅಂಜನಾಗಿರಿಯನ್ನೇ ಹುಡುಕುತ್ತಾ ಬರುತ್ತಾ ಇದ್ದೇನೆ. ಇಲ್ಲಿ ಸಮೀಪದಲ್ಲಿ ಇದೆಯಂತೆ. ಹೋಗಿ ದೇವಿಯನ್ನು ಕಾಣುತ್ತೇನೆ. ಪ್ರಾಣ ಭಿಕ್ಷೆಯನ್ನು ಬೇಡಿ ಬಂದಂತ ನಿನ್ನ ಈ ಭಕ್ತರಿಗೆ ಕರುಣಿಸಮ್ಮ. ಪ್ರಾಣ ಭಿಕ್ಷೆಯನ್ನು ನೀಡು, ಪ್ರಾಣ ಭಿಕ್ಷೆಯನ್ನು ನೀಡು, ಪ್ರಾಣ ಭಿಕ್ಷೆಯನ್ನು ನೀಡು. ಮೆಚ್ಚಿದೆನು ನಿನ್ನ ಮಲಸ್ತೌತ್ಯಕ್ಕೆ, ಮೆಚ್ಚಿದೆನು ನಿನ್ನ ಮಲಸ್ತೌತ್ಯಕ್ಕೆ. ನಾನು ನಿಚ್ಚಟದಿ ನಿನಗಿತ್ತೆ ಜೀವದಾನವ ನಿಚ್ಚಟದಿ ನಿನಗಿತ್ತೆ. ಹರಿಹರ ರಡ್ಡ ಕಟ್ಟಿದರು ಕೊಂಡಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯವನ್ನೇ ಕಾಣ್ತಾ ಇದ್ದೀನಿ. ಏನು ತಾಯಿ? ಅಂಜನಾದ್ರಿಯ ಈ ತಪ್ಪಲಿಗೆ ಬಂದು ಧ್ಯಾನದಲ್ಲಿ ಮಗ್ನರಾಗಿರುವಂತಹ ನನ್ನನ್ನು ಪರಿಪರಿಯಲ್ಲಿ ಕೊಂಡಾಡ್ತಾ ಇದ್ದಿ, ಹೊಗಳ್ತಾ ಇದ್ದಿ. ಮಾತ್ರವಲ್ಲ, ಜೀವರಕ್ಷಣೆಯ ದಾನವನ್ನು ಬೇಡ್ತಾ ಇದ್ದಿ, ಜೀವವನ್ನು ಉಳಿಸಬೇಕು
ಎಂಬುದಾಗಿ ಪರಿಪರಿಯಲ್ಲಿ ಬೇಡಿಕೊಳ್ತಾ ಇದ್ದೆ. ಹೌದು ತಾಯಿ. ಇಗೋ ನಿನ್ನದಾದಂತಹ ಸ್ತುತಿಗೆ ಮೆಚ್ಚಿದ್ದೇನೆ. ಮೆಚ್ಚಿದ ದ್ಯೋತಕವಾಗಿ ಇಗೋ ನಿನಗೆ ಜೀವದಾನವನ್ನ ಇಟ್ಟಿದ್ದೇನೆ. ಮತ್ತೆ ಹೇಳುತ್ತೇಯ ತಾಯಿ, ಬದುಕುವ ಹಕ್ಕನ್ನು ಹುಟ್ಟೇ ನೀಡಿರುತ್ತದೆ. ಮತ್ತೆ ನಾವು ಯಾರು ಹೇಳು? ನಿನಗೆ ಇದ್ದಂತಹ ಈ ರಕ್ಷಣೆಗೆ ಹೆದರಬೇಕಾದಂತಹ ಅಗತ್ಯವಿಲ್ಲ. ಹರಿಹರ ಬ್ರಹ್ಮಾದಿಗಳು ಎದುರಾಗಿ ಬಂದರೂ ಕೂಡ ನಿನ್ನ ಜೀವವನ್ನ ಕಾಪಿಡ್ತೇನೆ. ಇದು ನನ್ನ ಭರವಸೆಯ ಮಾತು. ನಂಬಿಕೆ ಬರುತ್ತಿಲ್ಲ ತಾಯಿ. ನಂಬಿಕೆ ಬರುತ್ತಿಲ್ವೇ? ಅಷ್ಟೊಂದು ಹೆದರಿದೆ ಈ ಜೀವ. ಆ ಹರಿಹರರ ನೀ ಮಾರ್ಗದರ್ಶನದಿಂದಲೂ ನನಗೆ ನಂಬಿಕೆ ಬರುತ್ತಾ ಇಲ್ಲ. ಹಾವನ್ನ ಕಂಡ ಹೆದರದವನಿಗೆ ಹಗ್ಗವನ್ನ ಕಂಡಾಗಲೂ ಹೆದರಿಕೆಯಾಗುತ್ತದಂತೆ. ಇರಲಿ, ಇಗೋ ಸೂರ್ಯಚಂದ್ರರ ಆಣೆಯಾಗಿಯೂ ಹೇಳ್ತಾ ಇದ್ದೇನೆ, ನಿನ್ನ ಜೀವವನ್ನ ನಾನು ರಕ್ಷಿಸ್ತೇನೆ. ಸೂರ್ಯಚಂದ್ರರ ಆಣೆಯಾಗಿ? ಹೌದು. ನಂಬಿಕೆ ಬರುತ್ತಿಲ್ಲ ತಾಯಿ. ನಂಬಿಕೆ ಬರ್ತಿಲ್ವ? ಇನ್ನು ನನ್ನ ಹೆದರಿದ ಅಂತರಂಗವು ಆ ಸಂತೋಷಗೊಳ್ಳಲಿಲ್ಲ. ಆಹಾ. ನನ್ನ ಜೀವದ ರಕ್ಷಣೆಯ ಹೊಣೆ ನಿನ್ನದ್ದು ಎಂದು ಹೇಳಿದರೂ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತಿಲ್ಲ ತಾಯಿ. ಯಾರ್ಯಾರ ಮೇಲೆ ಯಾಕೆ ಆಣೆಯನ್ನ ಇಡಬೇಕು? ನನ್ನ ಮಗನಾದಂತಹ ಆಂಜನೇಯನಿದ್ದಾನೆ, ರಾಮಬಂಟ ಆಂಜನೇಯ. ಅವನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ನಿನ್ನ ಜೀವವನ್ನು ನಾನು ರಕ್ಷಿಸ್ತೇನೆ. ನಮೋ ಏನ ಬೇಡುವೆ ಎನ್ನಳಲ ತಾಯಿ, ಏನ ಬೇಡುವೆ ಎನ್ನಳಲ ತಾಯಿ, ಕಾರುಣ್ಯದಿಂದ ನಿಧಾನಿಸೀಗ ಸಮೀರಣ ಪ್ರಿಯೆ, ಕಾರುಣ್ಯದಿಂದ ನಿಧಾನಿಸೀಗ ಸಮೀರಣ ಪ್ರಿಯೆ. ಕಾನನದಿ ಮೃಗವೇಟೆಯಾಡುತ್ತ ನಾನಿರೀಕ್ಷಿಸಿ ಪಕ್ಷಿಯುಗ್ಮ, ಕಾನನದಿ ಮೃಗವೇಟೆಯಾಡುತ್ತ ನಾನಿರೀಕ್ಷಿಸಿ ಪಕ್ಷಿಯುಗ್ಮ, ಆನಿಸಿದ ಮಾರ್ಗಣವ ಎಸೆಯಲು ಬೇಡಿಕೊಳ್ಳಿತು ಬಂದು ಖಗವನು. ಏನ ಕೇಳುವೆ ಎನ್ನಳಲ ತಾಯೇ, ಆಡಿದ ಮಾತಿನಂತೆ ನಿನಗೆ ರಕ್ಷಣೆಯನ್ನ ನಾನು ಕೊಟ್ಟಿದ್ದೇನೆ. ಆದರೆ ಇಲ್ಲಿಯವರೆಗಾಗಿ ಬಂದಂತಹ ನೀನು ಯಾರು, ನಿನ್ನ ಪರಿಚಯ ಏನು ಅಂತ ಗೊತ್ತಾಗಲಿಲ್ಲ ನಿನಗೆ. ತಾಯಿ, ಯಾರು ತಾವು? ಪ್ರಾಣ ರಕ್ಷಣೆಯ ಅಭೆಯನ್ನು ನೀನ ಕೊಟ್ಟ ಮೇಲೆ ಆ, ನನ್ನ ಪರಿಚಯವು ಪೂರ್ವಾಪರದ ಪರಿಚಯವನ್ನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ಕೇಳಬೇಕು ಎನ್ನುವಂತ ನಾನೊಬ್ಬ ಸಾಮಾನ್ಯ ಪ್ರಜೆಯಲ್ಲ, ಆ, ಸಿಂಧು ದೇಶದ ದೊರೆ ಹೆಸರು ಶಕುಂತಲ ಮಹಾರಾಜನೆಂದು ನನ್ನ ಹೆಸರು ತಾಯಿ. ಓಹೋ. ವನಪಾಲಕರು ಬಂದು ಬೇಡಿಕೊಂಡರು. ಆ, ಉಪವನದಲ್ಲಿ ಮೃಗಬೇಟೆ ಆಡಬೇಕೆಂಬ ಉದ್ದೇಶದಿಂದ ಕಾಡಿಗೆ ಹೋದಂತ ನಾನು ಮೃಗಬೇಟೆಯಲ್ಲಿ ಕ್ರೂರ ಮೃಗಗಳನ್ನೆಲ್ಲ ಕೊಂದು ಆ, ಕೊನೆಯದಾಗಿ ಶಕುಂತ ಪಕ್ಷಿಯ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದೆ. ಓಹೋ. ಉಭಯ ಶಕುಂತ ಪಕ್ಷಿಗಳ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದಾಗ ಒಂದು ಪಕ್ಷಿಯು ಅಲ್ಲೇ ಅಸುನೀಗಿತು, ಮತ್ತೆ ಇನ್ನೊಂದು ಪಕ್ಷಿ ಹಾರಿ ಹೋಯಿತೆಂದು ತಿಳಿದೆ. ಆ, ಆಮೇಲೆ ಗೊತ್ತಾಯಿತು. ಗಗನವಾಣಿಯಿಂದ ಅಶರೀರವಾಣಿಯಿಂದ ಅರ್ಥ ಮಾಡಿಕೊಂಡೆ. ಏನು? ನಾನು ಹೊಡೆದಂತ ಪಕ್ಷಿಯು ಆ. ವಿಶ್ವಾಮಿತ್ರರು ನಡೆಸುತ್ತಿದ್ದ ಯಜ್ಞಕುಂಡದಲ್ಲಿ ಹೋಗಿ ಬಿದ್ದು ಪ್ರಾಣ ಬಿಟ್ಟಿತಂತೆ. ಓಹೋ. ಕುಪಿತಗೊಂಡಂತ ವಿಶ್ವಾಮಿತ್ರರು ಆ, ಈ ಪಕ್ಷಿಯ ಸಾವಿಗೆ ಕಾರಣವಾದವರನ್ನ 8 ದಿವಸದೊಳಗಾಗಿ ಕೊಂದು ಮುಗಿಸುತ್ತೇನೆ ಎಂದು. ಯಾರಿಂದ? 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 ಶ್ರೀರಾಮನಿಂದ ಕೊಂದು ಮುಗಿಸುತ್ತೇನೆ ಅಂತ ಹೇಳಿದರು ತಾಯಿ. ಶ್ರೀರಾಮನಿಂದ. ಹಾಗಿದ್ದರೆ ನಾನು ರಕ್ಷಣೆ ಕೊಟ್ಟದ್ದು ಶ್ರೀರಾಮನಿಂದ. ಶ್ರೀರಾಮನ ವೈರಿಗೆ. ದಾರಿ ನೀಡುವಾಗೆ ಸಣ್ಣನುಡಿ, ಭೂರಿ ವ್ಯಸನದೊಳಗ ಚೇತನದಿ ಗ್ರಹಿಸಿದಳು, ಚೇತನದಿ ಗ್ರಹಿಸಿದಳು ರಾಮ ಗೆನ್ನಣುಗ ರಾಮ. ಶ್ರೀರಾಮ ಗೆನ್ನಣುಗ ದೂತನಾಗಿಯ ಆದ ಅವಸರದೊಳಿಂದು ನಾನು ಸಾರವರಿಯದೆ ಮೋಸ ಹೋದೆನು, ಸಾರವರಿಯದೆ ಮೋಸ ಹೋದೆ ಒರೆದುದ ತಪ್ಪಬಾರದೆನುತ್ತ ಅಯ್ಯೋ.
ನಿಮಗೆ ಕಂಟಕ ಒದಗದಂತೆ ಸುಕುಮಾರ ಹನುಮನ ವಶದೊಳಿರಿಸಿ ಕಾಪಾಡುವೆನುದ ನಿಶ್ಚಯಗೈದಳು. ರಾಮ, ಈತನಾಡಿದಂತಹ ಹೊಗಳಿಕೆಯ ಮಾತಿಗೆ ಮೈಮರೆತು ಈತನಿಗೆ ಜೀವ ರಕ್ಷಣೆಯನ್ನ ಕೊಟ್ಟೆನಲ್ಲ. ಅಂದರೆ ಇನ್ನು ಮೇಲೆ ನಾವು ವೈರತ್ವವನ್ನು ಕಟ್ಟಿಕೊಳ್ಳಬೇಕಾದ್ದು ರಾಮನಲ್ಲಿ. ಏನು ಮಾಡುವುದು ದೇವರೇ, ಏನು ಮಾಡುವುದು? ಅಮ್ಮ, ನನ್ನ ಹಣೆ ಬರ ನನ್ನದು. 8 ದಿವಸದ ಮೇಲೆ ಪ್ರಾಣ ಹೋಗುವುದು. ಯೋಚನೆ ಮಾಡ್ತೇನೆ, ಬೇರಾದರೂ ಸಿಗ್ಬಹುದು. ಹೋಗಬೇಡಪ್ಪ, ಮಾತು ಕೊಟ್ಟಾಗಿದೆ. ಮಾತು ಕೊಟ್ಟ ಮೇಲೆ ಉಳಿಸಿಕೊಳ್ಳಬೇಕಾದ್ದು ಧರ್ಮವಾಗುತ್ತದೆ. ಇದು ಮನುಷ್ಯ ಧರ್ಮ. ಹಾಗಾಗಿ ನೀನು ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಸಮರ್ಥ ಮಗನಾಗಿರುವಂತಹ ಆಂಜನೇಯನನ್ನ ಕರೆಸಿ ಅವನನ್ನು ನಿನ್ನನ್ನು ಅವನ ವಶದಲ್ಲಿ ಇರಿಸುತ್ತೇನೆ. ಏನು ಮಾಡಬೇಕು ಎನ್ನುವುದಾಗಿ ಅವನೇ ಸೂಚಿಸುತ್ತಾನೆ. ಆಗಬಹುದಲ್ಲ ಮಗನೇ ಹನುಮ ಬಾಕಂದ. ಹೀಗೆ